ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನಂತಂದ್ರೆ ಇವತ್ತು ನಮ್ಮ ಪ್ರೋಗ್ರಾಮ್ ಇದೆ ಇಲ್ಲೇ ಒಂದು ಸ್ವಲ್ಪ ಸಮೀಪ, ಒಂದು 5-6 ಕಿಲೋಮೀಟರ್ ಹತ್ರದಲ್ಲೇ. ಸೊ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಮತ್ತೆ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ, ಇನ್ನು ಸ್ವಲ್ಪ ಜನನೇ ನೋಡ್ತಾ ಇರ್ತೀರಿ, ನನಗೆ ಗೊತ್ತೈತಿ. ಸೊ ಆದಷ್ಟು ಬೇಗ ನಮ್ಮನ್ನು ಸ್ವಲ್ಪ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ರಿ, ನಿಮ್ಮ ಆಶೀರ್ವಾದ ಪ್ರೀತಿ ಕೊಡ್ರಿ ಅಂತ ಹೇಳ್ತಾ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಯ್, ಡ್ರೆಸ್ ಹಾಕ್ಕೊಂಡಿನಿ ಇವಾಗ. ಇಲ್ಲೇ ಒಂದು 6-7 ಕಿಲೋಮೀಟರ್ ಆಯ್ತು ಪ್ರೋಗ್ರಾಮ್ ಇವತ್ತು. ಸೊ ಮನೆಗೆ ರೆಡಿ ಆಗಿ ಹೊಂಟೀನಿ, ಡ್ರೆಸ್ ಹಾಕ್ಕೊಂಡಿನಿ. ನಾನೇನು ಮೇಕಪ್ ನಂಗೆ ಮಾಡ್ಕೊಳಕ್ಕೆ ಬರೋಲ್ಲ. ಮೇಕಪ್ ನಾನು ಯೂಶಲಿ ಮಾಡಲ್ಲ. ಹಾಗೆ ಹೆಂಗೆ ರೆಡಿ ಆಗ್ತೀನಿ ಅಂತ ಸೊ ತೋರಿಸ್ತೀನಿ. ಸೊ ನನಗೂ ಇವಾಗ ಇಂಟ್ರೆಸ್ಟ್ ಬರಕತ್ತೈತಿ, ಮೇಕಪ್ ಕಲಿಬೇಕು, ಮೇಕಪ್ ಮಾಡ್ಕೋಬೇಕು ನಾನು ಸೆಲ್ಫ್ ಅಂತೇಳಿ. ಬಟ್ ಗೊತ್ತಿಲ್ಲ ಏನೋ ಯಾವಾಗ ಕಲಿದ್ನ ಅಂತೇಳಿ. ಸೊ ಬರೀ ನಿಜವಾಗ್ಲೂ ನಾನು ಕೂಡ ಮೇಕಪ್ ಮಾಡೋದು ಕಲಿಬೇಕು ಅಂತ ನನಗೆ ಇವಾಗ ಇಂಟ್ರೆಸ್ಟ್ ಬರಾಕತ್ತೈತಿ. ಬಟ್ ಮೊದಲೆಲ್ಲ ಇವಾಗೂ ನಾನು ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ. ಮೇಕಪ್ ಐಟಮ್ಸ್ ನಂಗೆ ಇತ್ತೀಚೆಗೆ ನಾನು ಕಲಿಬೇಕು. ನನಗದು ಸ್ವಲ್ಪ ದಿನನೇ, ಭಾಳ ದಿನವೂ ಆಗಿಲ್ಲ, ಒಂದು 6 ಮಂತ್ ಅಷ್ಟೇ ಆಗಿರ್ಬೋದು. ಅಷ್ಟರಲ್ಲೇ ನಾನು ಕೂಡ ಮೇಕಪ್ ಕಲಿಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ. ಅದಕ್ಕಿಂತ ಮುಂಚೆ ನಂಗೆ ಬೇಸಿಕ್ ಪ್ರಾಡಕ್ಟ್ಸ್ ಕೂಡ ಗೊತ್ತಿದ್ದಿಲ್ಲ. ಪ್ರೈಮರ್ ಅಂದ್ರೇನು ಅಂತ ಗೊತ್ತಿದ್ದಿಲ್ಲ, ಏನೇನು ಗೊತ್ತಿದ್ದಿಲ್ಲ, ಝೀರೋ ನಾಲೆಡ್ಜ್ ಇತ್ತು. ಇವಾಗ ಒಂದು ಸ್ವಲ್ಪ ಅಟ್ಲೀಸ್ಟ್ ಹೆಸರಾದರೂ ಗೊತ್ತಿದೆ. ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ, ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಕೇಳಿ ಅವ್ರಿವ್ರನ್ನ ನೋಡೋಣ. ಸೆಕೆ ಇಲ್ಲ ಅಂದರೆ ಇದೇ ಥರ ಲೂಸ್ ಬಿಡ್ತೀನಿ. ಈಗ ಅಕಸ್ಮಾತ್ ಸೆಕೆ ಐತಿ ಅಂತ ಅಂದರೆ ಈ ಥರ ಟೈಮ್ ಆಗ್ಬಿಡ್ತೀನಿ. ಸೊ ಅಲ್ಲಿವರೆಗೂ ಹೋಗೋವರೆಗೂ ಸೆಕೆ ಇರೋದಕ್ಕೆ ಈ ಥರ ಇಷ್ಟು ಮಾಡ್ಕೊಂಡಿನಿ. ಈಗ ಮುಖಕ್ಕೆ ಏನೇನು ಹಚ್ಕೊಂತಂತ ತೋರಿಸ್ಲಾ ನಿಮಗೆ. ನೋಡ್ತಿರ್ಬೋದು, ಭಾಳ ಪಿಂಪಲ್ಸ್ ಎಲ್ಲ ಆಗ್ಯಾವ ನನಗೆ. ಹೆವಿ ಪಿಂಪಲ್ಸ್ ಆಗ್ಯಾವ ಈ ಸಲ, ಯಾಕೋ ಗೊತ್ತಿಲ್ಲ. ಬಟ್ ಮುಂಚೆ ಎಲ್ಲ ಇಷ್ಟು ಪಿಂಪಲ್ಸ್ ಆಗಿಲ್ಲ, ಈ ಸಲ ಭಾಳ ಪಿಂಪಲ್ಸ್ ಆಗ್ಯಾವ. ಸ್ವಲ್ಪ ವೈಪ್ ಮಾಡ್ಕೊತೀನಿ. ಫ್ಯಾನ್ ಹಾಕಿ ಇನ್ನೇನು ಸ್ವಲ್ಪ ದಿನ ಅಷ್ಟೇನೆ. ಐ ಥಿಂಕ್ ಇವತ್ತೇ ಲಾಸ್ಟ್ ಡೇಟ್ ಅನ್ಸುತ್ತೆ. ಮೊನ್ನೆನೇ ಮುಗ್ದಿತ್ತು, 14ನೇ ತಾರೀಕು ಮುಗ್ದಿತ್ತು ಮೊನ್ನೆನೇ ಮದುವೆ ಡೇಟ್ ಎಲ್ಲ. ಬಟ್ ಇವತ್ತು ಬೈಲಕ್ಕ ಅನ್ಕೋಬೇಕು ಏನು ಗೊತ್ತಿಲ್ಲ, ಮನೆಗೆ ಇಷ್ಟು ದಿನ ಒಂದು 5 ಡೇಸ್, ಒಂದು 6 ಡೇಸ್ ಆಯಿತು. ಸೊ ಇವತ್ತು ಪ್ರೋಗ್ರಾಮ್ ಹೊಂಟಿವಿ. ಈ ಸರ ಇವಾಗ ನನ್ನ ಫೇವ್ರೇಟ್ ಆಗ್ಬಿಟ್ಟೈತಿ ಇದು. ಎಲ್ಲಿ ಹೋದ್ರೂ ನಾನು ಇದನ್ನೇ ಹಾಕೊಂಡು ಹೊಂಟೇನೆ ಇವಾಗ. ಸೊ ನೋಡ್ತಿರ್ಬೋದು, ನನಗೆ ಈ ಥರ ಸಿಂಪಲ್ ಇದ್ರೆ ಭಾಳ ಇಷ್ಟ ಆಗುತ್ತೆ ಜ್ಯುವೆಲರ್ಸ್. ಈ ಸರ ನಾನು ಇವಾಗ ಹಾಕೊತಿದ್ದೀನಿ. ಸೊ ಈ ಇಯರಿಂಗ್ಸು ಈ ಡ್ರೆಸ್ಸಿಗೆ ನೋಡ್ತಿರ್ಬೋದು, ಬ್ಲೂ ಕಲರ್ ಮ್ಯಾಚ್ ಆಗುತ್ತೆ. ಸೊ ಇದನ್ನ ಹಾಕೋಣ ಅನ್ಕೊಂಡೆ.
ಶ್ರೀನಿವಾಸ್. ಈ ಡ್ರೆಸ್ಸಿಗೆ ಮ್ಯಾಚಿಂಗ್ ಇಯರಿಂಗ್ಸ್, ಮ್ಯಾಚಿಂಗ್ ಬಳೆ. ಇದೇ ಬಳೆ, ಈ ಕಲರ್ ಬಳೆನೇ ಸಿಕ್ತು. ಸೊ ಇದನ್ನೇ ಹಾಕ್ಕೊತಾ ಇದ್ದೀನಿ. ಸೊ ಇದು ಸನ್ಸ್ಕ್ರೀನು. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಂಥ ಸನ್ಸ್ಕ್ರೀನ್ ಇದು. ಅಂದರೆ ನಾನು ಏನೂ ಯೂಸ್ ಮಾಡ್ತಾ ಇದ್ದಿಲ್ಲ, ಸನ್ಸ್ಕ್ರೀನ್ ಕೂಡ ನಂಗೆ ಗೊತ್ತಿದ್ದಿಲ್ಲ. ಸೊ ಇದನ್ನು ನಾನು ಫಸ್ಟ್ ಟೈಮು ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಸನ್ಸ್ಕ್ರೀನು. ಫಸ್ಟ್ ಟೈಮು ನಾನು ಅಪ್ಲೈ ಮಾಡಿದ್ದೆ ಸನ್ಸ್ಕ್ರೀನ್ ಅಂತ ನಂಗೆ ಗೊತ್ತಾಗಿದೆ ಅಂದರೆ ಇದು. ಸೊ ಇದನ್ನೇ ನಾನು ಯೂಸ್ ಮಾಡಿದ್ದೆ, ಧರ್ಮಕ್ಕ ಅವ್ರದ್ದು. ನೋಡ್ರಿ, ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀನಿ. ಇದೇ ಸ್ಟಾರ್ಟ್ ಮಾಡಿರೋದು ಇದರಿಂದ ಇವಾಗ. ಸೊ ಬನ್ನಿ ಹಚ್ಕೊಳ್ಳೋಣ. ಯಾಕಂದ್ರೆ ಮೊನ್ನೆ ಸಮ್ಮರಲ್ಲೆಲ್ಲ ತುಂಬ ಓಡಾಡ್ತಿದ್ವಲ್ಲ ಬೇರೆ ಬೇರೆ ಕಡೆಗೆಲ್ಲ, ಅವಾಗೆಲ್ಲ ಒಬ್ರು ಸಜೆಸ್ಟ್ ಮಾಡಿದ್ರು, ಹಿಂಗೆ ಇದ್ರೆ ಫೇಸ್ ಇದಾಗುತ್ತೆ, ಡಲ್ ಆಗುತ್ತೆ, ಇನ್ನು ಸನ್ಸ್ಕ್ರೀನ್ ಯೂಸ್ ಮಾಡು ಅಂತ ಹೇಳಿ. ನೋಡೋಣ ಅಂತ ಸೊ ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಫೋನ್ ಬಂತು. ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಹಾಗೆ. ಅದು ನಾನು ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಏನು ಹಚ್ಕೊಂಡೆ ಅಂದರೆ ಇದೆ ಗ್ಲೋ ಆ್ಯಂಡ್ ಲವ್ಲಿದು, ಇದನ್ನ ಹಚ್ಕೊಂಡೆ. BB ಕ್ರೀಮ್, ಗ್ಲೋ ಆ್ಯಂಡ್ ಲವ್ಲಿದು ಮಲ್ಟಿ ವಿಟಮಿನ್ ಕ್ರೀಮ್, BB ಕ್ರೀಮ್. ಇದು ಒಂದೇ ನನ್ನ ಹತ್ರ ಇರೋದು. ಇದು ಬಿಟ್ಟರೆ ಇದೊಂದು ಐತಿ. ಇದನ್ನು ಇವೆರಡೂ ಇವೆರಡು ಮತ್ತು ಇದು ಒಂದು ಸನ್ಸ್ಕ್ರೀನ್ ನಾನು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಯಾಕಂದರೆ ಕಂಟಿನ್ಯೂ ಪ್ರೋಗ್ರಾಮ್ ಇದ್ವಲ್ಲ ಮೊನ್ನೆ ಎಲ್ಲ. ಸೊ ಫೇಸ್ ನಿದ್ದೆಗೆಟ್ಟು ಡಲ್ ಆಗಿದ್ದಕ್ಕೆ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಹಂಗಾಗಿ ಇವು ನಾನು ಬೇಸಿಕ್ ಆಗಿ ಫಸ್ಟ್ ಟೈಮ್ ನಾನು ಮೇಕಪ್ ಅಂತ ಯೂಸ್ ಮಾಡಿದ್ದೆ ಇವು 3 ಪ್ರಾಡಕ್ಟ್. ಸೊ ನಾನು ಫಸ್ಟ್ ಇದನ್ನು ಸನ್ಸ್ಕ್ರೀನ್ ಯೂಸ್ ಮಾಡಿದೆ. ಆಮೇಲೆ ಇದನ್ನು ಇವತ್ತು ಇದು ವಿಕೋ ಟರ್ಮರಿಕ್ ಹಾಕ್ಕೊಂಡಿಲ್ಲ, ಇದನ್ನು ಹಾಕ್ಕೊಂಡೆ, ಗ್ಲೋ ಆ್ಯಂಡ್ ಲವ್ಲಿ ಇದು. ಸೊ ಅದನ್ನು ಹಾಕ್ಕೊಂಡು ಈ ಥರ ಆಗಿದೆ ಫೇಸ್. ಇವಾಗ ಕಾಜಲ್, ಕಾಜಲ್ ಹಚ್ಕೊಂಡೆ. ಫೋನ್ ಬರ್ತಾ ಇತ್ತು ಹಂಗೆ, 2-3 ಸಲ ಆಯ್ತು ಫೋನ್ ಬರೋಕ. ಇದು ರೆಕಾರ್ಡ್ ಆಗೈತೆ ಇಲ್ಲ ಗೊತ್ತಲ್ಲ. ಇದು ಕಾಜಲ್, ಇದು ನೋಡ್ರಿ ಹೈಟೆಕ್ಸ್ ಪ್ಲಾಜಾ ಕಾಣಕತ್ತದ. ಸೊ ಇದು ನಾನು ಹಚ್ಕೊಂಡಿದ್ದು. ಇವಾಗ ಆಯಿತು, ಸ್ವಲ್ಪ ಇಲ್ಲಿ ಐ ಶ್ಯಾಡೋ ಹಚ್ಕೋಬೇಕಾಗಿತ್ತು. ಐ ಶ್ಯಾಡೋ ಇಲ್ಲ, ಲಿಪ್ಟಿಕ್ಕನ್ನೇ ಇಲ್ಲಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಸೊ ಇದು ಲಿಪ್ಟಿಕ್ಕನ್ನು ಐ ಶ್ಯಾಡೋ ಥರ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇ ಇವಾಗ ಕೈಯಿಂದನೇ ಟ್ಯಾಪ್ ಮಾಡ್ಕೊಳ್ತೀನಿ. ಸೊ ಲಿಪ್ ಬಾಮು ಅದೇ ಲಿಪ್ಟಿಕ್, ಲಿಪ್ ಬಾಮ್. ಸೊ ಅದೇ ಲಿಪ್ಟಿಕ್ಕನ್ನು ಇಲ್ಲಿ ಕೂಡ ಹಚ್ಕೊಂಡಿದ್ದೀನಿ. ಲಿಪ್ ಲೈನರ್ ಇಲ್ಲ, ಲಿಪ್ ಲೈನರ್ ಒಂದು ತೊಗೋಬೇಕು. ಸೊ ಲಿಪ್ಟಿಕ್ಕನ್ನೇ ಈ ಥರ ಹಚ್ಕೊಂಡಿದ್ದೀನಿ. ಸೊ ಈಗ ಬಿಂದಿ ಲಾಸ್ಟ್, ಬಟ್ ಇದೇ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಲುಕ್ ಕೊಡೋದು ನಮ್ಮ ಬಿಂದಿ. ಇದು ನನ್ನ ಫೈನಲ್ ಲುಕ್. ಸೊ ಹೆಂಗೈತಿ ಹೇಳ್ರಿ.
ನೀವು ಕಾಣ್ತಿರ್ಬೋದು ನಿಮಗೆ ಈ ಥರ ಆಗೈತಿ. ಸಿಂಪಲ್ ಇಷ್ಟ ನಂಗೆ ಮೇಕಪ್ ಗೊತ್ತಿರೋದಂದರೆ. ಇನ್ನೂ ಕಲಿಬೇಕು ನಾನು ಮೇಕಪ್ ಮಾಡ್ಕೊಳ್ಳೋದು. ಸೊ ಈಗ ಲೇಟ್ ಆಗಿದೆ, ಬನ್ನಿ ಪ್ರೋಗ್ರಾಮ್ ಹೋಗೋಣ. ಪ್ರೋಗ್ರಾಮ್ ಲೊಕೇಶನ್ ಬಂದು ಕುಂತ್ವಿ ನೋಡ್ರಿ. ಇನ್ನೂ ಮದುಮಕ್ಕಳು ಬಂದಿದ್ದಿಲ್ಲ. ನಾವು ಸ್ವಲ್ಪ ಅವರು ಬರೋದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾವಾಗಲೂ ಕೂಡ ಸೌಂಡ್ ಎಲ್ಲ ಸೆಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಕರೆಂಟು ಹೋಗೈತಿ. ನಾನಂತೂ ಇಲ್ಲಿ ಸ್ಟೇಜ್ ಮೇಲೆ ನೀರು ಇಳಿಸಿ ಅಂತ ಕುಂತೀನಿ, ಅಷ್ಟು ತೆಗೆ ಐತಿ. ಇಲ್ಲಿ ನಮ್ಮ ತಂಡದ ನಾಯಕರು ಮತ್ತು ಗಾಯಕರು ಕೂತಿದ್ದಾರೆ. ಪ್ರೋಗ್ರಾಮ್ ಶುರು ಮಾಡಿದ್ವಿ. ಪ್ರೋಗ್ರಾಮ್ ಮಾತ್ರ ಗಿಚ್ಚಾತು, ಸೂಪರ್ ಆಯಿತು. ಅವರೆಲ್ಲ ಮದುವೆ ಮನೆಯವರು, ಮದುವೆಗೆ ಬಂದವರೆಲ್ಲ ನಮ್ಮ ಪ್ರೋಗ್ರಾಮ್ನ ತುಂಬ ಎಂಜಾಯ್ ಮಾಡಿದರು. ಯಾವುದೇ ಪ್ರೋಗ್ರಾಮ್ ಯಾವುದೇ ಊರಲ್ಲಾಗಲಿ ಇದುವರೆಗೂ ಒಂದು ಪ್ರೋಗ್ರಾಮ್ ಫೇಲ್ ಆಗಿದೆ ಅಂತ ನಮ್ಮ ತಂಡ ಬಜರಂಗಿ ಮೆಲೋಡಿಸ್ ತಂಡದ್ದು ಎಲ್ಲಿ ಹೋದ್ರು ಬಜರಂಗಿ ಮೆಲೋಡಿಸ್ ಗಂಗಾವತಿ ಅಂದರೆ ಅದು ಒಂದು ಬ್ರಾಂಡ್ ಆಗಿಬಿಡುತ್ತೆ. ಯಾಕಂದರೆ ಬರೀ ನಾವು ನಿಂತ್ಕೊಂಡು ಹಾಡು ಮಾತ್ರ ಹಾಡಲ್ಲ, ಕಾಮಿಡಿ, ಎಂಟರ್ಟೈನ್ಮೆಂಟು, ಡ್ಯಾನ್ಸು ಎಲ್ಲನೂ ಫುಲ್ ಖುಷಿ ಆಗಬೇಕು. ಮದುವೆಗೆ ಬಂದವ್ರಿಗೆಲ್ಲ ಅಷ್ಟು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಅವರು ಎಷ್ಟು ಖುಷಿ ಆಗ್ತಾರಲ್ಲ ಅಷ್ಟು ಖುಷಿ ನಮಗೆ ಆಗುತ್ತೆ. ಯಾಕಂದರೆ ನಾವು ಕಲಾವಿದರಾಗಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದು ಆವಾಗಲೇ, ತೃಪ್ತಿ ಅನ್ನೋದು ಸಿಗೋದು ಆವಾಗಲೇ. ನಮ್ಮನ್ನು ನೋಡಿ ಜನ ಖುಷಿ ಪಟ್ಟಾಗ, ನಕ್ಕಾಗ, ಅವರು ಎಂಜಾಯ್ ಮಾಡಿದಾಗ ನಾವು ಪ್ರೋಗ್ರಾಮ್ ಮಾಡಿದ್ದಕ್ಕೂ ಸಾರ್ಥಕ. ಅವ್ರಿಗೂ ಕೂಡ ನಮ್ಮನ್ನು ಅವರ ಒಂದು ಏನು ಮದುವೆ ಆಗಿರ್ಬೋದು ಅಥವಾ ಅವ್ರು ಯಾವುದೇ ಊರು ಆಗಿರ್ಬೋದು, ಊರಲ್ಲಿ ಜಾತ್ರೆ ಏನೇ ಫಂಕ್ಷನ್ಸ್ ಆಗಿರ್ಬೋದು ಕರೆಸ್ಕೊಂಡಿರ್ತಾರಲ್ಲ, ಅವರು ದುಡ್ಡು ಕೊಟ್ಟು ನಮ್ಮನ್ನು ಕರೆಸ್ಕೊಂಡಿದ್ದಕ್ಕೂ ಅವ್ರಿಗೂ ಸಾರ್ಥಕ, ನಮಗೂ ಸಾರ್ಥಕ. ಸೊ ನಮ್ಮ ಪ್ರೋಗ್ರಾಮ್ ಇವತ್ತು ಸೂಪರಾಗಾಯಿತು. ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ನ ನಾವು ಮನೆಗೆ ಬಂದ್ವಿ. ಹೇಳಬೇಕು ಅಂದರೆ ಇವತ್ತು ಕರೆಂಟ್ ಪ್ರಾಬ್ಲಮ್ ಆಗಿತ್ತು, ವೋಲ್ಟೇಜ್ ತುಂಬಾ ಕಡಿಮೆ ಆಗಿತ್ತು. ಸೌಂಡಿಗೆ ಎನರ್ಜಿ ಬೇಕು ಅಂದರೆ ವೋಲ್ಟೇಜ್ ಇರಬೇಕು. ಸೌಂಡ್ ಇದ್ದರೆ ನಮ್ಗೆ ಎನರ್ಜಿ ಇರುತ್ತೆ ಸ್ಟೇಜ್ ಮೇಲೆ. ಬಟ್ ಆದ್ರೂ ನಾವು ಎಲ್ಲಿ ಹೋದ್ರೂ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಪ್ರೋಗ್ರಾಮ್ ಸೂಪರ್ ಡೂಪರ್ ಹಿಟ್ ಮಾಡಿಕೊಂಡು ಬಂದ್ವಿ. ಖುಷಿ ಆದರು ಎಲ್ಲರೂ ಕೂಡ. ಅದೇನೇ ನಮಗೂ ಖುಷಿ. ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ, ಫ್ರೆಶ್ ಅಪ್ ಆದೆ. ಇವಾಗಿನ ಬಂದು ಮನೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡೆ. ತುಂಬ ಸುಸ್ತಾಗ್ಬಿಡೈತಿ. ಪ್ರೋಗ್ರಾಮ್ಗೆ ಹೋದರೆ ನಾನು ಆವತ್ತಿನ ಡೇ ಫುಲ್ ಸುಸ್ತೇನೆ. ಯಾಕಂದರೆ ಜರ್ನಿ ಇವತ್ತು ಸಮೀಪ ಇತ್ತು, ಬಟ್ ಆದ್ರೂ ಪ್ರೋಗ್ರಾಮ್ನಲ್ಲಿ ಟಯರ್ಡ್ ಆಗಿಬಿಡುತ್ತೆ. ಸೊ ಮನೆಗೆ ಬಂದೆ, ಇವಾಗ ಸುಸ್ತಾಗೈತಿ. ಇವಾಗ ಮನೆ ಕ್ಲೀನ್ ಮಾಡಬೇಕು. ಅಂದರೆ ಕಸ ಎಲ್ಲ ಹೊಡೆದು ಸಾಯಂಕಾಲ ಆಗಿತ್ತಲ್ಲ, ಆಲ್ರೆಡಿ 5-15 ದಿನ ಆಗೈತಿ. ಸೊ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಮಾಡೋಣ. ಟಯರ್ಡ್ ಅಂತೂ ಆಗೈತಿ. ಆಮೇಲೆ ಇನ್ನೊಂದ್ಸಲ ಫ್ರೆಶ್ ಅಪ್ ಆಗಿ ಮುಖ ತೊಗೊಂಡು ದೇವರಿಗೆ ದೀಪ ಹಚ್ಚೋಣ. ನಿನಗೆ ಎದಕ್ಕೆ ಬೇಕಲ್ಲ ತಿಂಗ್ಳಿಕ್ಕೆ ನೀರಲ್ಲಿ ಹಾಕಿ ನೆನೆ ಇಟ್ಟು ತಿಂಗ್ಳಿಕ್ಕೆ ಬ್ರಷ್ ಮಾಡ್ತಾರೆ. ಮಾಮೂರ ಅಂತ ಹೇಳ್ತಾರೆ. ಇದು KG 4700. ಇದು 5-6 ಬಾದಾಮ್ ತಿನ್ನೋದು, 1 ಬಾದಾಮ್ ತಿಂದ್ರೆ 5 ಬಾದಾಮ್ ತಿನ್ನೋದು. ಹೌದು. ಇದು ಇರಾನಿಂದ ಬರುತ್ತೆ. ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇದರ ನ್ಯೂಟ್ರಿಷನ್ ಜಾಸ್ತಿ ಇರ್ತದೆ. ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಏನೋ ತೊಗೋಬೇಕು ಅಂತ. ಬಟ್ ನಾವೇನು ತೊಗೋಬೇಕಂತ ಹೋಗಿದ್ವಿ, ಅದು ಶಾಪ್ ಕ್ಲೋಸ್ ಆಗಿತ್ತು, ಅಂಗಡಿ ಮುಚ್ಚಿತ್ತು. ಹಾಗಾಗಿ ಶಶಾಣ್ಣರ ಮನೆಗೆ ಹೋಗಿದ್ವಿ. ಶಶಾಣ್ಣರ ಮನೆಗೆ ಒಂದು ಸ್ವಲ್ಪ ಹೊತ್ತು ಇತ್ತು, ಟೀ ಎಲ್ಲ ಕೊಟ್ಟರು, ಕುಡಿದು ಅದಾದಮೇಲೆ ಇಲ್ಲಿ ಹೊಸದಾಗಿದ್ದು ಓಪನ್ ಆಗಿತ್ತು ಅಂಥೇಳಿ ಡ್ರೈ ಫ್ರೂಟ್ಸ್ ಹೌಸ್ ಅಂತೇಳಿ. ಇದು ನಾವು ಬಂದಿದ್ದಿಲ್ಲ, ಇದು ರೀಸೆಂಟಾಗೇನೋ ಓಪನ್ ಆಗಿರಬೇಕು. ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಹೆಂಗೋ ಬಂದಿದ್ದೀವಲ್ಲ, ಹೋಗ್ಬರೋಣ ಅಂಥೇಳಿ ಅದಕ್ಕೂ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಡ್ರೈ ಫ್ರೂಟ್ ಹೌಸಲ್ಲಿ. ಇದು ಅದೆಲ್ಲ ತುಂಬ ಕಡೆ ಆಲ್ ಓವರ್ ಇಂಡಿಯಾ ಇವ್ರ ಬ್ರಾಂಚ್ ಓಪನ್ ಆಗಿದೆ ಅಂತೆ. ಅದನ್ನೆಲ್ಲ ಹೇಳಿದರು ಇವರು. ಯಾಕಂದರೆ ಗಂಗಾವತಿಲಿ ಇದ್ದಿದ್ದಿಲ್ಲ ಇದು.
ರೀಸೆಂಟಾಗಿ ಓಪನ್ ಆಗಿದೆ ಇದು. ನಾವು ಹಂಗಾಗಿ ಇವತ್ತು ಬಂದು ವಿಸಿಟ್ ಮಾಡಿದ್ವಿ, ನೋಡಿದ್ವಿ ಎಲ್ಲ. ಇಂಪೋರ್ಟೆಡ್ ಎಲ್ಲ ತರಿಸಿರ್ತಾರೆ ಡ್ರೈ ಫ್ರೂಟ್ಸ್ ಅವರು. ಸೊ ನೀವು ಹೋಗಿ ತೊಗೊಳ್ರಿ. ಕಾಸ್ಟ್ಲಿ ಇರುತ್ತೆ ಬಟ್ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ನಮ್ಗೆ ಏನೇನು ಬೇಕಲ್ಲ ಅದೆಲ್ಲ ತೊಗೊಂಡು ಮನೆಗೆ ಬಂದು ಸುಸ್ತಾಗಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟೆ. ನನಗಂತೂ ನಿದ್ದೆ ತಲೆ ಇಟ್ಟು ಕೂಡಲೇ ಬಂದುಬಿಡ್ತು ನಿದ್ದೆ, ಅಷ್ಟು ಟಯರ್ಡ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ಈ ವ್ಲಾಗು ಹೇಗನ್ನಿಸ್ತು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿ, ಆಯಿತಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್.